ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಬಂದು ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿನ ನಾವು ಯಾವ ರೀತಿಯಾಗಿ ಅಳತೆ ಪ್ರಮಾಣವಾಗಿ ಮಾಡಬಹುದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲೂ ಕೂಡ ಖಾಲಿಯಾಗಿತ್ತು, ಹಾಗೆಯೇ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಾಂಬಾರ್ ಪುಡಿಗೆ ಬೇಕಾದ ಪದಾರ್ಥಗಳು ಏನು, ಹಾಗೆಯೇ ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಕೆಜಿ ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಹಾಗೆ 1.5 kg ಕೊತ್ತಂಬರಿನ ತಗೊಂಡಿದ್ದೀನಿ. ಅದನ್ನು ನಾನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1.5 kg ಅಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ 1/4 kg ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಏನು ಕಲರ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡೋದು, ಅದೇನು ಜಾಸ್ತಿ ಖಾರ ಬರಲ್ಲ ಅದು. ಸೊ ಹಂಗಾಗಿ ಅದನ್ನು ಲೆಕ್ಕಕ್ಕೆ ಇಟ್ಟು. ಹಾಗೆಯೇ ಧನಿಯಾ ಬಂದು 1.5 kg ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಡ ಅಂತ ಹೇಳಿದರೆ ಬೇಕಾದರೆ ಇನ್ನೊಂದು 1/4 kg ಅಷ್ಟು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಅದೆಲ್ಲ ಬಿಸಿಲಲ್ಲಿ ಒಣಗೋವರೆಗೆ ನಾವು ಇದನ್ನು ಹುರಿದಿಟ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಐಟಮ್ಸ್ ಎಲ್ಲ ಏನೇನು ತಗೊಂಡಿದ್ದೀನಿ, ಹಾಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದಂಗೆ ಒಣಮೆಣಸಿನ್ಕಾಯಿ ಬಂದು 1.5 kg ಬೇಕಾಗುತ್ತೆ. ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ನಾನು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಅಂದರೆ ಧನಿಯಾ ಬಂದು ನಮಗೆ ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದರೆ ಒಣಮೆಣಸಿನ್ಕಾಯಿ 1.5 kg ತಗೊಂಡಿರೋದ್ರಿಂದ ನಮಗೆ ಧನಿಯಾ ಕೂಡ 1.5 kgನೇ ತಗೊತಾ ಇದ್ದೀನಿ. ಕೆಲವರು ಖಾರ ಬೇಡ, ನಮಗೆ ಜಾಸ್ತಿ ಖಾರ ಆಗಲ್ಲ, ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ಇರಬೇಕು ಅಂತ ಹೇಳೋರು ಬೇಕಿದ್ರೆ ನೀವು ಸ್ವಲ್ಪ ಕಡಿಮೆ ತೊಗೋಬೋದು. ಅಂದರೆ 2 kg ಬೇಕಾದರೆ ನೀವು ತಗೋಬೋದು. ಬಟ್ ನಾವು ಸ್ವಲ್ಪ ಖಾರ ಬೇಕು ಅಂತೀವಿ, ಖಾರವಾಗಿರಬೇಕು. ಒಂದು ಖಾರದ ಪುಡಿ ಸ್ವಲ್ಪ ಖಾರವಾಗೇ ಇರಬೇಕು, ಇಲ್ಲಾಂದರೆ ಖಾರನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಖಾರವಾಗಿರಲಿ ಅಂತ ಹೇಳಿ ನಾನು ಈ ರೀತಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಸೊ ಇನ್ನು ಉಳಿದಂತೆ ಜೀರಿಗೆನ ನಾನು 400 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಬೇಕಂದರೆ ನೀವು ಅರ್ಧ kg ಕೂಡ ಹಾಕೊಬೋದು, ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಈ ಜೀರಿಗೆ ಒಂಥರ ಘಮ ಕೂಡ ಬರುತ್ತೆ ಖಾರದ ಪುಡಿ, ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ತಗೊಂಡ್ರು ಏನು ತೊಂದರೆ ಇಲ್ಲ. ಹಾಗೆಯೇ ಈ ತೊಗರಿಬೇಳೆ ಏನಿದೆ ಇದನ್ನು ನಾವು ಒಂದು 300 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆ ಕೂಡ ನಮಗೆ 300 ಗ್ರಾಮ್ ಅಷ್ಟೇ ಸಾಕಾಗುತ್ತೆ. ಸೊ ಹಂಗಾಗಿ ಇದನ್ನು 300 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಹಾಗೆಯೇ ಉದ್ದಿನ ಬೇಳೆ ಕೂಡ ಅಷ್ಟೇ, ಇದನ್ನು ಕೂಡ 300 ಗ್ರಾಮ್ ಅಷ್ಟು ತಗೊಂಡ್ರೆ ಸಾಕು. ಇನ್ನು ಮೆಣಸು ನಮಗೆ ಒಂದು 150 ಗ್ರಾಮ್ನಷ್ಟು ತಗೊಂಡಿದ್ದೀನಿ ನಾನಿಲ್ಲಿ. ಸೊ ಇದು ಸ್ವಲ್ಪ ಖಾರ ಅಂತ ಅನಿಸುತ್ತಲ್ವ, ಹಂಗಾಗಿ ಒಂದು 150 ಗ್ರಾಮ್ ಅಷ್ಟು ತಗೊಂಡ್ರೇ ಸಾಕು. ಹಾಗೆ ಸ್ವಲ್ಪ ಒಂದು ಮೆಂತ್ಯನ ನಾನು ಬಂದು ಒಂದು 200 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಸೊ ನಮಗೆ ಅದು ಒಂಥರ ಕೈ ಅಂಶ ಇರೋದ್ರಿಂದ ಒಂದು 200 ಗ್ರಾಮ್ನಷ್ಟೇ ಸಾಕು. ಹಾಗೆಯೇ ಸಾಸಿವೆ ಬಂದು ನಮಗೆ 250 ಗ್ರಾಮ್ ಅಂದರೆ 1/4 kg ಸಾಕಾಗುತ್ತೆ. ಸೊ ಇದನ್ನು ನಾನು ತಗೊಂಡಿದ್ದೀನಿ. ಹಾಗೆ ಹಸಿ ಕಡಲೆ ಕೂಡ ಒಂದು 300 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಸೊ ನಾವು ಜಾಸ್ತಿ ಖಾರ ಬೇಡ ಅಂತ ಹೇಳೋರು ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಬಟ್ ನಾವು ಸ್ವಲ್ಪ ಖಾರವಾಗಿ ಮಾಡೋದ್ರಿಂದ ಇಲ್ಲಿ ನಾನು ಇದನ್ನು ಒಂದು 300 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಹಾಗೆಯೇ ಹುರ್ಗಡ್ಲೆ ಕೂಡ ಒಂದು 1/4 kg ಅಥವಾ 300 ಗ್ರಾಮ್ ತಗೋಬೋದು ಸಾಕು. ಯಾಕಂದರೆ ನಾವು ಕಾಯಿ ಕಡಲೆ ಎಲ್ಲ ಮಸಾಲೆ ಎಲ್ಲ ರುಬ್ಬಾಕ್ತೀವಲ್ವ, ಹಂಗಾಗಿ ಇದೇನು ಜಾಸ್ತಿ ಬೇಕಾಗಿಲ್ಲ, ಒಂದು 1/4 kgನೇ ಸಾಕು. ಬೇಕಿದ್ರೆ ಒಂದು 300 ಗ್ರಾಮ್ ಕೂಡ ಹಾಕೋಬೋದು. ಸೊ ಹಾಗೆಯೇ ಇದು ಬಂದು ಅರಿಶಿಣದ ಕೊನೆ ಏನಿರುತ್ತೆ, ಇದನ್ನು ಕೂಡ ನಾವು ಸ್ವಲ್ಪ ಕಲರ್ ಬರಲಿಕ್ಕೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡೋದ್ರಿಂದ ಇದು ನಮಗೆ ಒಂದು ಅರ್ಧ kg ಅಷ್ಟು ತಗೊಂಡ್ರೆ ಸಾಕು. ಜಾಸ್ತಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಕಲರ್ ಸಾಂಬಾರ್ ಕಲರ್ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನೆಲ್ಲ ಹುರಿದಿಟ್ಕೊಳ್ತೀನಿ. ಸೊ ಹುರಿದ್ಬಿಟ್ಟು ಆಮೇಲೆ ಒಟ್ಟಿಗೆ ಬಿಸಿಲಿಗೆ ಹಾಕೊಂತೀವಿ. ಬನ್ನಿ ಇವಾಗ ಇದನ್ನು ಒಂದೊಂದಾಗಿ ತಗೊಂಡು ಇದನ್ನು ಹುರಿದಿಟ್ಕೊಳ್ಳೋಣ. ಜಾಸ್ತಿ ನಾವು ಡ್ರೈ ರೋಸ್ಟ್ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರಲ್ಲ ಸಾಂಬಾರು ಪುಡಿದು, ಹಾಗಾಗಿ ನಾವು ಹದವಾಗಿ ನೋಡಿ ಹುರ್ಕೊಬೇಕಾಗುತ್ತೆ. ಸೊ ಇಷ್ಟ ಆದರೆ ಸಾಕು. ಸೊ ನೆಕ್ಸ್ಟ್ ನಾನು ಇವಾಗ ಕಡಲೆಬೇಳೆನ ಹುರ್ಕೊತೀನಿ. ಇದು ಜಾಸ್ತಿ ಕಪ್ಪಿಗೆ ನಾವು ಹುರ್ಕೊಬಾರ್ದು, ಜಸ್ಟ್ ಸಿಂಪಲಾಗೇ ನಾವು ಹದವಾಗಿ ನೋಡಿ ನಾವು ಇದನ್ನ ಹುರ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಲೀನಾಗಿ ಈ ರೀತಿ ಕೈ ಆಡಿಕೊಂಡು ಹುರ್ಕೋಬೇಕು. ತೀರಾ ನಾವು ಕೆಂಪಿಗೆ ಹುರಿಯೋಕೆ ಹೋದರೆ ಅದು ಕಲರ್ ಚೇಂಜಸ್ ಆಗಿಬಿಡುತ್ತೆ. ಹಂಗಾಗಿ ಇವಾಗ ಉದ್ದಿನ ಬೇಳೆ ಎತ್ಕೊಂಡೆ. ಇವಾಗ ಉದ್ದಿನ ಬೇಳೆ ಹುರಿತಾ ಇದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಬಂದು ನಮಗೆ ಹಬ್ಬ ಇದೆ, ಅಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ದೇವ್ರದ್ದು ರಥ ಇರುತ್ತೆ. ಅದು ಬಂದು February 7th ಬೀಳುತ್ತೆ. ಆವಾಗ ನಾವು ಹೊಸನೀರೆಲ್ಲ ತಂದು ಅಡುಗೆ ಎಲ್ಲ ಮಾಡಬೇಕಲ್ವ, ಆವಾಗ ನಾವು
ಆವಾಗ ನಾವು ಈ ಖಾರದ ಪುಡಿನೇ ಉಪಯೋಗಿಸ್ಕೊಂಡು, ಅಂದರೆ ಹೊಸ ಖಾರದ ಪುಡಿನೇ ಬಳಸ್ಕೊಂಡು ನಾವು ಅಡುಗೆ ಎಲ್ಲ ಮಾಡಬೇಕು, ದೇವ್ರಿಗೆ ಎಡೆ ಎಲ್ಲ ಮಾಡಲಿಕ್ಕೆ. ಸೊ ಹಂಗಾಗಿ ಈ ಟೈಮಲ್ಲಿ ನಾವು ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀವಿ. ನಾನಿವಾಗ ಮೆಣಸು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಪಾನಲ್ಲಿ ಹುರಿಯೋಣ ಅಂತ ತಗೊಂಡೆ, ಬಟ್ ಭಯ. ಆವಾಗಲೂ ನಾವು ಈ ರೀತಿ ಸಿಲ್ವರ್ ಪಾತ್ರೆ ಏನಿದೆ ಇದರಲ್ಲೇ ಹುರಿದಿರೋದು. ಸೊ ಏನಾದರೂ ಎಡ್ವರ್ಟ್ ಆದ್ರೇನೋ ಭಯ, ಹಂಗಾಗಿ ಇದರಲ್ಲೇ ಹುರಿತಾ ಇದ್ದೀನಿ ಇವಾಗ. ನಾನು ಸಾಸಿವೆನ ಹುರಿತಾ ಇದ್ದೀನಿ, ಮಿನಿ ಬಾಂಬ್ ಇದು. ಸೊ ಇದನ್ನು ಕೂಡ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಬಿಸಿಯಾಗಿ ಸ್ವಲ್ಪ ಚಟಪಟ ಅನ್ನೋರಿಗೆ ಹುರ್ಕೊಂಡ್ರೆ ಸಾಕು. ಎಲ್ಲ ಮುಗಿತಾ ಬಂದಿದೆ. ಇವಾಗ ಇನ್ನು ಹಸಿ ಕಡಲೆ, ಜೀರಿಗೆ ಮತ್ತು ಅರಿಶಿನ ಕೊನೆ ಇವಿಷ್ಟನ್ನು ಹುರಿಬೇಕು. ಹಸಿ ಕಡಲೆ ಜೀರಿಗೆನ ಹುರಿದು ಬಿಡ್ಬೋದು. ಈ ಅರಿಶಿನ ಕೊನೆ ಹುರಿಯೋದಿದೆಯಲ್ಲ ಅದೇ ಸ್ವಲ್ಪ ಕಷ್ಟ, ಯಾಕಂದರೆ ಒಂಥರ ಕೈಗೆ ಸಿಗೋದಿಲ್ಲ ಅದು, ಅದರಿಂದ. ಸೊ ಇದನ್ನು ಲಾಸ್ಟಲ್ಲಿ ಹುರಿತೀನಿ. ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಟ್ರಿಪ್ ಮಾಡಿ ಹುರ್ಕೊತೀನಿ, ಇಲ್ಲಾಂದರೆ ಅದು ನೀಟಾಗಿ ರೋಸ್ಟ್ ಆಗಲ್ಲ. ಸೊ ಹಂಗಾಗಿ ಇದನ್ನು 2 ಸರಿ ಮಾಡಿ ಹುರ್ಕೊತೀನಿ. ಸೊ ಇವಾಗ ಒಂದು 1/4 kg ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು 1/4 kg ನೆಕ್ಸ್ಟ್ ಇದನ್ನು ಹುರಿದಾದ್ಮೇಲೆ ನಾನು ಇದನ್ನು ಹಾಕ್ಕೊತೀನಿ, ಯಾಕಂದರೆ ಇಲ್ಲಾಂದರೆ ಅದು ಒಂದು ಸಮವಾಗಿ ಆಗಲ್ಲ. ಅದಕ್ಕೋಸ್ಕರ ನೀವೆಲ್ಲ ಹೇಗೆ ಸಾಂಬಾರು ಪುಡಿನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹಸಿ ಕಡಲೆ ತೊಗೊಂಡು ಹುರಿತಾ ಇದ್ದೆ. ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ, ಯಾಕಂದರೆ ಈ ರೀತಿ ಅದು ಓಪನ್ ಆಗಬೇಕು. ಈ ರೀತಿ ಓಪನ್ ಆಗಬೇಕು ಅದು, ಹಂಗಾದರೆ ಅದು ಚೆನ್ನಾಗಾಗುತ್ತೆ. ಈ ಕಡಲೆ ಹುರಿಯುವಾಗ ನನಗೆ ನೆನಪಾಗಿತ್ತು ಒಂದು, ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಎಲ್ಲ ಈ ರೀತಿ ಖಾರದ ಪುಡಿ ಎಲ್ಲ ಮಾಡೋರಲ್ವ, ಆವಾಗ ನಾವೇನು ಮಾಡ್ತಾ ಇದ್ವಿ, ಈ ರೀತಿ ಹುರಿದ್ಬಿಟ್ಟು ಎಲ್ಲ ಒಣಗಾಕ್ತಿದ್ರಲ್ವ ಅಮ್ಮ. ಆವಾಗ ಈ ರೀತಿ ಕಾಳೇನಿದೆ ಅದನ್ನು ನಾವು ತಗೊಂಡು ತಿನ್ಕೊಂಡು ಬಿಡ್ತಾ ಇದ್ವಿ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಓಪನ್ ಆಗಿರುವಂತಹ ಕಡಲೆನ ತಿನ್ನಲಿಕ್ಕೆ, ಅದೊಂಥರ ಟೇಸ್ಟ್ ಇರುತ್ತಲ್ವ. ಸೊ ಅದಕ್ಕಾಗಿ ನನಗೆ ಅದು ತುಂಬ ಇಷ್ಟ. ಸೊ ಸಾಮಾನ್ಯ 80s 90s ಕಿಡ್ಸ್ ಏನಿದ್ದಾರೆ ಅವರೆಲ್ಲ ಇದೇ ರೀತಿ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ರೀತಿ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಈ ರೀತಿ ಅಮ್ಮ ಹುರಿದಾಕಿರೋ ಕಾಳಲ್ಲಿ ಎತ್ಕೊಂಡು ತಿಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಕೊನೆ ಹುರ್ಕೊತಾ ಇದ್ದೀನಿ. ಅದು ಈ ಸಿಲ್ವರ್ ಪಾತ್ರೆ ಏನಿದೆ ಅದರಲ್ಲಿ ಅಷ್ಟು ಈವನ್ ಆಗಿ ಹುರಿಯೋಕ್ಕಾಗಲ್ಲ, ಈ ಒಂದು ಪ್ಯಾನಲ್ಲೇ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅರ್ಧ ಮಾತ್ರನೇ ಫಸ್ಟ್ ಹುರ್ಕೊಂಡು ನೆಕ್ಸ್ಟ್ ಇನ್ನೊಂದು ಅರ್ಧ ಹುರ್ಕೊಳ್ಳೋಣ. ಈ ಅರಿಶಿನ ಕೊನೆ ಏನಿದೆ ಅದನ್ನು ಹುರಿದು ಮತ್ತು ಅದನ್ನೆಲ್ಲ ಸ್ವಲ್ಪ ಕುಟ್ಟಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಇದು ಮಿಷಿನ್ಗೆ ಸಿಕ್ಕಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಕುಟ್ಟಿನೇ ಕೊಡ್ತೀವಿ ನಾವು ಮಿಷಿನ್ಗೆ ಕೊಡುವಾಗ. ನೀವೆಲ್ಲ ಏನು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ, ಸೊ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಏನಾದರೂ ಮಾಡ್ತಾ ಇರುವಾಗ ಊಟ ಮಾಡಲಿಕ್ಕೆ ಮನಸ್ಸಾಗೋದೇ ಇಲ್ಲ, ಅದರಿಂದ ಸ್ವಲ್ಪ ಕಾಫಿ ಕುಡ್ಕೊಂಡ್ಬಿಟ್ರೆ ಸ್ವಲ್ಪ ಸಮಾಧಾನ. ಹಂಗಾಗಿ ಒಣಮೆಣ್ಸಿನ್ಕಾಯಿ ಎಲ್ಲ ಉರಿಯೋದು ಬಾಕಿ ಇದೆ. ಸೊ ಕಾಫಿ ಕುಡ್ಕೊಂಡು ಆಮೇಲೆ
ಹುರಿಯೋಕ್ಕೆ ಶುರು ಮಾಡ್ತೀನಿ. ನೆಕ್ಸ್ಟ್ ಇವಾಗ ಧನಿಯಾ ಹುರಿತಾ ಇದ್ದೀನಿ. ಸೊ ಇದನ್ನು ಒಂದು 2-3 ಟ್ರಿಪ್ಪೇ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಒಂದೇ ಸರಿಗೆ ನಾವು ಹುರಿಯೋಕ್ಕಾಗಲ್ಲ, ಯಾಕಂದರೆ ಒಂದು ಸಮವಾಗಿ ಹುರಿಯೋಕ್ಕಾಗಲ್ಲಲ್ವ, ಹಾಗಾಗಿ ಒಂದು 3-4 ಸರಿನೇ ಹುರ್ಕೊತೀನಿ. ಇದನ್ನು ಸ್ವಲ್ಪವಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ಒಂಥರ ಈವನ್ ಆಗಿ ನಮಗೆ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಈ ಒಣಮೆಣ್ಸಿನ್ಕಾಯಿನ ಹುರಿಯೋದಿದೆಯಲ್ಲ, ಅದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇದನ್ನು ಹುರಿಯೋದಕ್ಕಂತ ಈ ಒಣಮೆಣ್ಸಿನ್ಕಾಯಿ ಹುರಿಯೋರಿಗೆ ಸಾಕಾಗ್ಬಿಡುತ್ತೆ. ಒಣಮೆಣ್ಸಿನ್ಕಾಯಿ ಹುರಿಯುವಾಗ ತುಂಬಾ ಘಾಟಾಗುತ್ತಲ್ವ, ಕೆಮ್ಮು ಬಂದ್ಬಿಡುತ್ತೆ. ಸೊ ಹಂಗಾಗಿ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ. ಚಿಮ್ನಿಲೆ ನಮ್ಮ ಹತ್ರ, ಹಂಗಾಗಿ ಎಕ್ಸಾಸ್ಟ್ ಫ್ಯಾನ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಗಾಳಿ ಬರುತ್ತಲ್ಲ, ಸ್ವಲ್ಪ ಹೊರಗಡೆಗೆ ಹೋಗುತ್ತೆ, ಸ್ವಲ್ಪ ಕೆಮ್ಮು ಅವಾಯ್ಡ್ ಆಗುತ್ತೆ. ಸೊ ಮೊದಲು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿಬಿಡ್ಬೇಕು. ಸ್ವಲ್ಪನೇ ಹುರಿದ್ರೆ ಸಾಕು, ಯಾಕಂದರೆ ಸೀದೋಗ್ಬಿಡುತ್ತೆ. ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇದ್ವಿ. ಘಾಟ್ ಏನಿದೆ ಅದು ತಡ್ಕೊಳಕ್ಕಾಗಲ್ಲ. ಎಲ್ಲ ಹುರಿದಾಗಿದೆ. ಸೊ ಎಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಇವಾಗ. ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿ ಆದರೂ ಹಾಕ್ಬೋದು, ಅಥವಾ ಮಸಾಲೆ ಎಲ್ಲ ಹುರಿತೀವಲ್ಲ ಆವಾಗಲೇ ನಾವು ಹಾಕ್ಬಿಟ್ರಿದಾಗ ಅದ್ರ ಮೇಲೆ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ರೆ ಅದು ಕೂಡ ಡ್ರೈ ಆಗಿಬಿಡುತ್ತೆ. ಸೊ ನಾನು ಹಾಕಿರಲಿಲ್ಲ, ಹಂಗಾಗಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ವೆಜ್ಜಿಗೆ ಮಾಡಿಬಿಟ್ಟು ಹಾಕಿದೆ. ಸೊ ಇವಾಗ ಅದೇ ಎಲ್ಲ ರೆಡಿಯಾಗಿದೆ. ಇನ್ನು ಅರಿಶಿನ ಕೊನೆ ಒಂದು ಮಾತ್ರ ನಾವು ಕುಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಇವಾಗ ಮಿಲ್ಗೆ ಕೊಟ್ಟು ಕಳಿಸ್ಬೇಕು. ಸೊ ಫೈನಲಿ ಇದಿಷ್ಟು ರೆಡಿಯಾಗಿದೆ. ಆಲ್ಮೋಸ್ಟ್ ಇವಾಗ ಸಂಜೆ ಆಗಿಬಿಟ್ಟಿದೆ. ಸೊ ಬಿಸಿಲೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಹಾಗೆಯೇ ಒಂದು ಅರ್ಧ ಪಾವನಷ್ಟು ಅಕ್ಕಿ ಕೂಡ ಹಾಕೋಬೋದು. ಬಟ್ ನಾನು ಎತ್ತಿಟ್ಟೆ ಹಾಕೋಣ ಅಂತ, ಬಟ್ ಹಾಕ್ಲಿಕ್ಕೆ ಹೋಗಲಿಲ್ಲ. ಕಡಲೆ ಎಲ್ಲ ಹಾಕಿರೋದ್ರಿಂದ ಬೇಡ ಅಂತ ಹೇಳಿ ಬಿಟ್ಟೆ. ಹಾಗೆಯೇ ಇಲ್ಲಿ ಡ್ರೈ ಮಾಡಿರೋಂತಹ ಅರಿಶಿನ ಕೊನೆ ಏನಿದೆ ಅದನ್ನೆಲ್ಲ ಈ ರೀತಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಮಕ್ಕಳು ಬಂದಮೇಲೆ ಮಿಲ್ಗೆ ಕೊಟ್ಟು ಕಳಿಸಿದ್ದೆ. ಸೊ ಖಾರದ ಪುಡಿ ಇವಾಗ ಫೈನಲಿ ರೆಡಿಯಾಗಿದೆ. ಮಿಲ್ಲು ಕಾವೇನಿರುತ್ತೆ ಅದಕ್ಕೇ ಖಾರದ ಪುಡಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಒಂದು ಪೇಪರ್ ಮೇಲೆ ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಒಂಥರ ಯೆಲ್ಲೋಯಿಶ್ ಕಲರ್ ಇತ್ತು. ಸೊ ಟೇಸ್ಟ್ ಇನ್ನು ಸಾಂಬಾರು ಮಾಡಿಲ್ಲ. ಸೊ ಸಾಂಬಾರು ಮಾಡಿದ್ಮೇಲೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ, ಯಾವ ಕಲರ್ ಬಂದಿದೆ ಹೇಗೆ ಏನು ಅಂತ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದ ಜೊತೆ, ಹಾಗೆ ಹೊಸ ಕಂಟೆಂಟ್ ಇರುವಂತಹ ವಿಡಿಯೋ ಜೊತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್. See you in the next vlog. Till then, bye. Take care.